ಗೊಲ್ಲರಹಟ್ಟಿ ಜನರ ಬೆನ್ನಿಗೆ ನಿಂತ ನಾಗಲಕ್ಷ್ಮಿ ಚೌಧರಿ. ನಾಗಲಕ್ಷ್ಮಿಗೆ ಅರಿಶಿಣ ಕುಂಕುಮ ಹಚ್ಚಿ ಭಾವಪೂರ್ಣ ಸ್ವಾಗತ. ಪಾಪಗಾಡದ ಮುಗತಾಳ್ ಬೆಟ್ಟ ಗೊಲ್ಲರಹಟ್ಟಿಯ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದು ಜೀವನ ಮಾಡಲು ಹೆಣಗಾಡುವಂತಾಗಿತ್ತು. ಗೊಲ್ಲರಹಟ್ಟಿ ಜನರಿಗೆ ದಾನಿಯೊಬ್ಬರು ಜಮೀನನ್ನ ದಾನವಾಗಿ ನೀಡಿದ್ರು. ಹೀಗಾಗಿ ಅಲ್ಲಿಯ ಜನರು ಅವರಿಗೆ ಮೂಲಭೂತವಾಗಿ ಬೇಕಾಗಿರೋ ಸೌಲಭ್ಯಗಳನ್ನ ಮಾಡಿಕೊಳ್ತಾ ಇದ್ರು. ಆದರೆ ಜಮೀನು ಸಂಬಂಧ ಕೋರ್ಟ್ನಲ್ಲಿ ದಾವೆ ಹೂಡಿದ್ರಿಂದ ಇಲ್ಲಿನ ಜನರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಇಲ್ಲಿನ ಮಹಿಳೆಯರು ಸ್ನಾನ ಮಾಡಲು ಸ್ನಾನದ ಗೃಹವಾಗಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಸೀರೆಗಳನ್ನ ಕಟ್ಟಿಕೊಂಡು ಸ್ನಾನ ಮಾಡುವಂತಹ ಸ್ಥಿತಿ ಇತ್ತು. ಇದರಿಂದ ಗೊಲ್ಲರಹಟ್ಟಿ ಜನರು ನಿತ್ಯ ಸಂಕಷ್ಟದಲ್ಲಿಯೇ ಇದ್ದು ಮೊನ್ನೆ ಗ್ರಾಮದ ಹಾಗೂ ಸಮುದಾಯದ ಮುಖಂಡರು ಸಭೆ ನಡೆಸುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ರು. ಗೊಲ್ಲರಹಟ್ಟಿ ಜನರ ಸಂಕಷ್ಟದ ಬಗ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಗೆ ಅದ್ಯಾವಾಗ ತಿಳಿಯಿತೋ ಕೂಡಲೇ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಹಟ್ಟಿ ನಿವಾಸಿಗಳ ಸಮಸ್ಯೆಗಳನ್ನ ಆಲಿಸಿದ್ರು. ಅಲ್ಲಿನ ಸಮಸ್ಯೆಗಳನ್ನ ಕಂಡು ದಂಗಾದ್ರು. ಈ ಗ್ರಾಮದ ಜಮೀನು ವಿವಾದ ಸಂಬಂಧ ಜೂನ್ 16ಕ್ಕೆ ಹೊರಬೀಳಲಿದ್ದು ತೀರ್ಪು ಬಂದ ಬಳಿಕ ಇಲ್ಲಿನ ಜನರಿಗೆ ಸರ್ಕಾರ ಸವಲತ್ತುಗಳನ್ನ ಕಲ್ಪಿಸಿಕೊಡಲು ಸ್ಥಳಕ್ಕೆ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದ್ರು. ಅಲ್ಲದೆ ಅಲ್ಲಿಯವರೆಗೂ ಇಲ್ಲಿನ ಮಹಿಳೆಯರ ಅನುಕೂಲಕ್ಕಾಗಿ ಮೊಬೈಲ್ ಟಾಯ್ಲೆಟ್ ಸ್ಥಾಪನೆ ಮಾಡಲು ಖಡಕ್ ಸೂಚನೆಯನ್ನ ನೀಡಿದ್ರು. ಜೊತೆಗೆ ಹಟ್ಟಿ ಜನರಿಗೆ ನಿವೇಶನ ಹಕ್ಕು ಪತ್ರಗಳನ್ನು ತಹಸೀಲ್ದಾರ್ ಮೂಲಕ ನೀಡಲಾಗುವುದೆಂದು ಜನರಿಗೆ ನಾಗಲಕ್ಷ್ಮಿ ಚೌಧರಿ ಭರವಸೆಯನ್ನ ನೀಡಿದ್ರು. ಈ ಬಗ್ಗೆ ಕ್ರಮ ಕೈಗೊಳ್ಳಲು ತಹಸೀಲ್ದಾರ್ ವರದರಾಜುಗೆ ತಿಳಿಸಿದ್ದಾರೆ. ಇನ್ನು ಮುಗತಾಳ್ ಹಟ್ಟಿಗೆ ನಾಗಲಕ್ಷ್ಮಿ ಚೌಧರಿ ಆಗಮಿಸುತ್ತಿದ್ದಂತೆ ಹಟ್ಟಿಯ ಮಹಿಳೆಯರು ಅರಿಶಿಣ ಕುಂಕುಮ ಹಚ್ಚಿ ಹೂಮಳೆ ಸುರಿಸಿ ಮಡ್ಲಕ್ಕಿ ತುಂಬಿ ತುಂಬು ಹೃದಯದಿಂದ ಸ್ವಾಗತಿಸಿದ್ರು. ಜನರ ಪ್ರೀತಿಗೆ ನಾಗಲಕ್ಷ್ಮಿ ಚೌಧರಿ ಭಾವುಕರಾದ್ರು. ಇಷ್ಟು ದಿನ ನಮ್ಮ ಕಡೆ ತಿರುಗಿ ನೋಡಿದ ಅಧಿಕಾರಿಗಳು ಇಂದು ಖುದ್ದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಬಂದು ಸಮಸ್ಯೆ ಆಲಿಸಿದ್ದಕ್ಕೆ ಇಲ್ಲಿನ ಜನರಿಗೆ ತಮಗೆ ನ್ಯಾಯ ಸಿಗುವ ನಿರೀಕ್ಷೆ ಸಿಕ್ಕಿ ಖುಷಿಯಾದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.